ಎಲ್ಲರೂ ಕರಿತೀವಿ, ಎಲ್ಲರನ್ನು ಕರಿತೀವಿ. ವಿರೋಧ ಪಕ್ಷದ ನಾಯಕರು ಕರಿತೀವಿ, ಎಲ್ಲರನ್ನೂ ಕರಿತೀವಿ. ಅದನ್ನೇ ನಾನು ಮೊನ್ನೆ ಹೇಳಿದೆ, ಮಾಧ್ಯಮಗಳ ಜೊತೆ ಅದು ಮಾತಾಡಿದ್ದೀನಿ. ಅದು ದ್ವೇಷ ಭಾಷಣವನ್ನ ಅನ್ನುವ ನೆಪದಲ್ಲಿ ಯಾರ್ಯಾರ ಮಾತುಗಳನ್ನ ಹತ್ತಿಕ್ಕುವಂತ ಕೆಲಸಕ್ಕೆ ಈ ಸರ್ಕಾರ ಕಾಯ್ದೆ ತಂದಿದೆಯೋ ಗೊತ್ತಿಲ್ಲ. ಯಾಕೆಂದ್ರೆ ನಾಳೆ ಈಗ ಒಂದು ಹೋರಾಟ ಇಲ್ಲೇ ಮಾಡಬೇಕು ಅಂತ ಈಗ ಫ್ರೀಡಂ ಪಾರ್ಕ್ನ ಒಂದು ಬೇಲಿ ಹಾಕಿ ಇಟ್ಬಿಟ್ಟಿದ್ದಾರೆ ಹೋರಾಟಗಾರರಿಗೆ. ನಾಳೆ ಸರ್ಕಾರಗಳನ್ನ ಟೀಕೆ ಮಾಡಬಾರ್ದು ಅಂತಲೋ ಇಲ್ಲ ಇನ್ಯಾರು ನಾಡ ವಿರೋಧಿ ಕೆಲಸ ಮಾಡಿದಾಗ ಟೀಕೆ ಮಾಡಬಾರ್ದು ಅಂತಲೋ ಈ ತರದ ಒಂದು ಕಾಯ್ದೆಯನ್ನ ತಂದು ನಮ್ಮ ವಾಕ್ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ಕೆಲಸಕ್ಕೆ ನಮ್ಮ ಸರ್ಕಾರ ಅದು ಯಾಕೆ ಮುಂದಾಯಿತು ಅಂತ ಅರ್ಥ ಆಗಿಲ್ಲ. ಅವರಿಗೆ ಗೈಡ್ ಮಾಡಿದವರು ಯಾರು ಪುಣ್ಯಾತ್ಮರು ಅಂತಲೂ ಅರ್ಥ ಆಗಿಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವ ಇರುವಾಗ ಒಬ್ಬ ವ್ಯಕ್ತಿ ಆರೋಗ್ಯಕರವಾಗಿ ನಾವು ಟೀಕಿಸೋದೇ ನಾವು ಅಪರಾಧ ಅನ್ನೋ ರೀತಿಯಲ್ಲಿ ನೀವು ಕಾಯ್ದೆ ತಂದು ಪೊಲೀಸ್ನವರಿಗೆ ನೀವು ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಅಂತ ಅನಿಸುತ್ತೆ. ಪೊಲೀಸ್ನವರು ಮುಂದಿನ ದಿನಗಳಲ್ಲಿ ಸಾಕು ಈ ಕಾಯ್ದೆ ಇಟ್ಕೊಂಡು ಯಾರ ಮೇಲೆ ಯಾವ ರೀತಿ ಬೇಕಾದರೂ ತೀರ್ಮಾನಗಳನ್ನು ತಗೋಬಹುದು. ನಾಳೆ ನನಗನ್ಸುತ್ತೆ ಏನು ಕಾಂಗ್ರೆಸ್ ಪಕ್ಷ ಇದನ್ನ ಕಾಯ್ದೆ ತಂದಿದೆಯೋ ಸರ್ಕಾರ, ನಾಳೆ ಅವ್ರಿಗೆ ಅದು ಏನೋ ಮಗ್ಲು ಮುಳ್ಳು ಅನ್ನಂಗೆ ಅವ್ರಿಗೆ ಅದು ಕಾರಣ ಆಗುತ್ತೆ. ಅವ್ರಿಗೆ ನಾಳೆ ದಿವಸ ಅದರ ಇದು ಏನು ಅನ್ನೋದು ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಈಗ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ನಾಳೆ ಇನ್ನೊಂದು ಪಕ್ಷದ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇವರು ಯಾರಾದರೂ ಟೀಕೆ ಮಾಡುವಾಗ ಏನು ಮಾಡಬೇಕು? ಏನು ಟೀಕೆ ಮಾಡುವಾಗ ಏನು ಮಾಡಬೇಕು? ಇವತ್ತು ನಾವು ನೇರವಾಗಿ ಸರ್ಕಾರವನ್ನು ಖಂಡಿಸ್ಬೇಕಾಗತ್ತೆ. ಸರ್ಕಾರವನ್ನು ಖಂಡಿಸೋದೇ ಅಪರಾಧ ಅನ್ನೋ ರೀತಿಯಲ್ಲಿ ನೀವು ಕಾಯ್ದೆ ತಂದು ನಾಳೆ ಅದರ ಯಾವುದೋ ಆ ಅಡಿಯಲ್ಲಿ ನಮ್ಮನ್ನು ಕೇಸ್ ಮಾಡಿ ನಾಳೆ ಹತ್ತಿಕ್ಕುವಂಥ ಕುತಂತ್ರ ತಂತ್ರಗಾರಿಕೆ ಇದ್ರ ಹಿಂದೆ ಇದೇನು ಅಂತೇಳಿ ನಮಗೆ ಅನಿಸ್ತಾ ಇದೆ. ಹಾಗಾಗಿ ತಕ್ಷಣ ನಾವು ಈಗ ರಾಜ್ಯಪಾಲರನ್ನ ಭೇಟಿ ಮಾಡಬೇಕು ಅಂತ ಇದ್ದೀವಿ ನಾವೆಲ್ಲ ಕನ್ನಡ ಹೋರಾಟಗಾರರು. ರಾಜ್ಯಪಾಲರಿಗೆ ಬರುತ್ತೆ, ಅದು ರಾಜ್ಯಪಾಲರ ಅಂಕಿತ ಹಾಕಬೇಕು. ಅದೇನು ಪಾಸ್ ಆಗಬೇಕಾದ್ರೆ ಸುಮ್ಮನೆ ಆಗಕ್ಕೆ ಸಾಧ್ಯ ಇಲ್ಲ. ಇವರು ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿರ್ಬೋದು, ಬಹುಶಃ ರಾಜ್ಯಪಾಲರಿಗೆ ಅದು ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾವು ಒಂದು ನಿಯೋಗ ಹೋಗಿ ರಾಜ್ಯಪಾಲರಿಗೆ ವಿನಂತಿ ಮಾಡ್ಕೋತೀವಿ, ಯಾವುದೇ ಕಾರಣಕ್ಕೂ ಈ ಕಾಯ್ದೆಗೆ ಅಂಕಿತ ಹಾಕಬೇಡಿ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.